ಹಾಯ್ ಮಾಸ್ಟರ್ ಅಕಾಡೆಮಿ, ವೆಲ್ಕಮ್ ಟು ಮೈ ಚಾನಲ್. ಪರಿಶ್ರಮ ನಿಮ್ಮ ಯಶಸ್ಸಿನ ಮಾರ್ಗವಾಗಿರಲಿ. ಆತ್ಮೀಯ ಅಂಗನವಾಡಿ ಕಾರ್ಯಕರ್ತೆಯರವರಿಗೆ ನಮಸ್ಕಾರ. ನಾವು ಇಂದು ಅಂಗನವಾಡಿ ಪೋಷಣ್ ಟ್ರ್ಯಾಕರ್ ಬಗ್ಗೆ ತಿಳಿದುಕೊಳ್ಳೋಣ. ಇದು ತುಂಬಾ ಸುಲಭ ಮತ್ತು ಉಪಯುಕ್ತವಾಗಿದೆ. ನೋಡಿ ಮಕ್ಕಳೇ, ಇದು ಪೋಷಣ್ ಟ್ರ್ಯಾಕರ್. ನಾವು ನಿಮ್ಮ ಹಾಜರಾತಿ ಮತ್ತು ಪೌಷ್ಟಿಕಾಂಶದ ವಿವರಗಳನ್ನ ಇದರಲ್ಲಿ ನಮೂದಿಸ್ತೇವೆ. ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಐ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಪೋಷಣ್ ಟ್ರ್ಯಾಕರ್ನಲ್ಲಿ ಹೊಸ ಫಲಾನುಭವಿನ ಹೇಗೆ ನೋಂದಣಿ ಮಾಡಬೇಕು, ಉದಾಹರಣೆಗೆ ಗರ್ಭಿಣಿ, ಬಾಣಂತಿ ಮತ್ತು 0 to 6 ಮಂತ್ ಚಿಲ್ಡ್ರನ್ನು ಮತ್ತು ವರ್ಷದ ಮಕ್ಕಳು, ಇವ್ರನ್ನ ಹೇಗೆ ಪೋಷಣ್ ಟ್ರ್ಯಾಕರಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕು ಅಂದರೆ ನೋಂದಣಿ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನಷ್ಟು ಉಪಯುಕ್ತ ಅಂಗನವಾಡಿ ಹಾಡುಗಳು, ಕಥೆಗಳು ಮತ್ತು ಶಾಲಾ ಪೂರ್ವ ಶಿಕ್ಷಣದ ವಿಡಿಯೋಗಳಿಗಾಗಿ ನಮ್ಮ ಹೈ ಮಾಸ್ಟರ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಇವಾಗ ನೀವು ಪೋಷಣ್ ಟ್ರ್ಯಾಕರ್ನಲ್ಲಿ ಲಾಗಿನ್ ಆದಾಗ ಈ ಥರ ಹೋಮ್ ಪೇಜ್ ಬರುತ್ತೆ. ನಿಮಗೆ ಪೋಷಣ್ ಟ್ರ್ಯಾಕರಲ್ಲಿ ಲಾಗಿನ್ ಆದಾಗ ನಿಮಗೆ ಈ ಥರ ಹೋಮ್ ಪೇಜ್ ಬರುತ್ತೆ. ಹೋಮ್ ಪೇಜಲ್ಲಿ ಬೆನಿಫಿಷರೀಸು, ಡೈಲಿ ಟ್ರ್ಯಾಕಿಂಗ್ ಮತ್ತು ಹೋಮ್ ವಿಸಿಟ್ಸ್ ಅಂತ ಇರುತ್ತೆ. ಈಗ ನೋಡಿ ಬೆನಿಫಿಷರೀಸ್ ಅಂತ ಇದೆ ಅಲ್ವಾ, ಬೆನಿಫಿಷರೀಸ್ ಮೇಲೆ ನಾವು ಟಚ್ ಮಾಡಿದ್ರೆ ಈ ಥರ ನಮಗೆ ಕ್ಯಾಟಗರಿ ಆಫ್ ಬೆನಿಫಿಷರೀಸ್ ನಮಗೆ ಓಪನ್ ಆಗುತ್ತೆ. ಪ್ರೆಗ್ನೆಂಟು, ಲ್ಯಾಕ್ಟೇಟಿಂಗು ಮತ್ತು 0 to 6 ಮಂತು ಮತ್ತು 6 to 3 years ಮತ್ತು 3 to 6 years ಅಡಲ್ಟ್ಸ್ ಆ್ಯಂಡ್ ಗರ್ಲ್ಸ್, ಈ ಥರ ನಮಗೆ ಬೆನಿಫಿಷರೀಸು ಇಲ್ಲಿ ನಮಗೆ ಶೋ ಆಗುತ್ತೆ. ಇದ್ರ ಮೇಲೆ ನಾವು ಪ್ರೆಗ್ನೆಂಟ್ ವುಮೆನ್ ಮೇಲೆ ಟಚ್ ಮಾಡಿದ್ರೆ ನಮಗೆ ನೇಮ್ ವೈಸ್ ನಮಗೆ ಇಲ್ಲಿ ಶೋ ಆಗುತ್ತೆ. ನೇಮ್ ವೈಸ್ ಬೆನಿಫಿಷರೀದು ನಮಗೆ ಶೋ ಆಗುತ್ತೆ. ನಾವೇನು ಹೊಸ ಫಲಾನುಭವಿನ ನೋಂದಣಿ ಮಾಡ್ತೀವೋ ಆ ನೋಂದಣಿ ಮಾಡ್ತಕ್ಕಂಥ ಫಲಾನುಭವಿ ಈ ಕೆಟಗರಿನಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಈ ಲೀಸ್ಟಲ್ಲಿ ಇರುತ್ತೆ. ಈ ಲೀಸ್ಟ್ ಮೇಲೆ ಟಚ್ ಮಾಡಿದ್ರೆ ನಮಗೆ ನೇಮ್ ವೈಸ್ ಶೋ ಆಗುತ್ತೆ. ನಾವೀಗ ಹೊಸ ಫಲಾನುಭವಿನ ನೋಂದಣಿ ಮಾಡ್ಬೇಕಂತಂದ್ರೆ ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ನಾವು ಟಚ್ ಮಾಡಿದ್ರೆ ಇಲ್ಲಿ ಪ್ರೆಗ್ನೆಂಟ್, ಲ್ಯಾಕ್ಟೇಟಿಂಗ, 0 to 6 ಮಂತ್ ಅಥವಾ 6 to 3 ಮತ್ತು 3 to 6 ಅಂತ ಇಲ್ಲಿ ನಮಗೆ ಕೇಳುತ್ತೆ. ನಾವು ಈಗ ಉದಾಹರಣೆ ಗರ್ಭಿಣಿನ ನಾವು ಹೊಸದಾಗಿ ಎಂಟ್ರಿ ಮಾಡೋದ್ರ ಬಗ್ಗೆ ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಪ್ಲಸ್ ಅಂತ ಇದೆ. ಪ್ಲಸ್ ಮೇಲೆ ಟಚ್ ಮಾಡಿದ್ರೆ ನಾವು ಹೊಸ ಬೆನಿಫಿಷರಿನ ಆ್ಯಡ್ ಮಾಡ್ಬೋದು. ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತ ತಗೊಂಡ್ರೆ ಪ್ರೆಗ್ನೆಂಟು, ಲ್ಯಾಕ್ಟೇಟಿಂಗು ಮತ್ತು ಚಿಲ್ಡ್ರನ್ಸ್ ಎಲ್ಲ ನಮಗೆ ಶೋ ಆಗುತ್ತೆ. ಇವಾಗ ನಾವು ಪ್ರೆಗ್ನೆಂಟ್ ಮೇಲೆ ಟಚ್ ಮಾಡಿದ್ರೆ ನಾವು ಹೊಸ ಫಲಾನುಭವಿನ ನೋಂದಣಿ ಮಾಡ್ಕೊಬೋದು. ಇಲ್ಲಿ ನೋಡಿ, ಈ ಥರ ರಿಜಿಸ್ಟ್ರೇಷನ್ ಫಾರಮ್ ನಮಗೆ ಓಪನ್ ಆಗುತ್ತೆ. ಓಪನ್ ಆದಾಗ ಇಲ್ಲಿ ಪ್ರೆಗ್ನೆಂಟ್ ವುಮೆನ್ ಅಂತ ಇದೆ ಅಲ್ವಾ, ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಇರುತ್ತೆ. ಇನ್ಸ್ಟ್ರಕ್ಷನ್ ಆದಮೇಲೆ ಪ್ರೊಸೀಡ್ ಅಂತ ಇರುತ್ತೆ. ಪ್ರೊಸೀಡ್ ಮೇಲೆ ನಾವು ಟಚ್ ಮಾಡಿದ್ರೆ ಇಲ್ಲಿ ಆಧಾರ್ ನಂಬರು ಮತ್ತು ಮೊಬೈಲ್ ನಂಬರ್ ಕೇಳುತ್ತೆ. ಇಲ್ಲಿ ನಾವು ಬೆನಿಫಿಷರಿದು ಪ್ರೆಗ್ನೆಂಟ್ ವುಮೆನ್ದು ಆಧಾರ್ ನಂಬರ್ನ ಎಂಟ್ರಿ ಮಾಡಬೇಕು. ಕೆಳಗಡೆ ಮೊಬೈಲ್ ನಂಬರ್ ಹಾಕ್ಬೋದು. ಮೊಬೈಲ್ ನಂಬರ್ ಅಂದರೆ ಇಲ್ಲಿ ಆಧಾರಲ್ಲಿ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಹಾಕ್ಬೇಕಂತ ಏನಿಲ್ಲ. ಅವರು ವೈಯಕ್ತಿಕ ಮೊಬೈಲ್ ಸಂಖ್ಯೆ ಬೇರೆ ಯಾವುದಾದ್ರು ಬೇಕಾದ್ರೂ ಹಾಕ್ಬೋದು, ಸಮಸ್ಯೆ ಇಲ್ಲ. ಇಲ್ಲಿ ಆಧಾರ್ ನಂಬರು ಮತ್ತು ಇಲ್ಲಿ ಮೊಬೈಲ್ ನಂಬರ್ ಹಾಕಿ ಪ್ರೊಸೀಡ್ ಅಂತ ಕೊಟ್ಟಮೇಲೆ ಮೊಬೈಲ್ ನಂಬರ್ಗೆ ಇಲ್ಲಿ ಹಾಕಿರೋ ಮೊಬೈಲ್ ನಂಬರ್ಗೆ ನಮಗೆ ಒಂದು OTP ಹೋಗುತ್ತೆ. OTP ರಿಕ್ವೆಸ್ಟ್ OTP ಅಂತ ಇದೆ. ರಿಕ್ವೆಸ್ಟ್ OTP ಮೇಲೆ ಟಚ್ ಮಾಡಿದ್ರೆ ನಮಗೆ ಇಲ್ಲಿ OTP ಬರುತ್ತೆ. OTP ಹಾಕಿ ವೆರಿಫೈ ಅಂತ ಕೊಟ್ಟ ಮೇಲೆ ನಮಗೆ ಈ ಥರ ಬೆನಿಫಿಷರಿದು EKYC ಓಪನ್ ಆಗುತ್ತೆ. EKYC ಓಪನ್ ಆಗೋದಕ್ಕಿಂತ ಮುಂಚೆ ಕೆಲವ್ರು ಏನಂತ ಬರ್ಬೋದು ಅಂದರೆ ದಿ ಆಧಾರ್ ನಂಬರ್ ಪ್ರೊವೈಡೆಡ್ ಈಸ್ ಆಲ್ರೆಡಿ ಲಿಂಕ್ಡ್ ಮ್ಯಾಕ್ಸಿಮಮ್ ಎಕ್ಸಿಸ್ಟಿಂಗ್ ಬೆನಿಫಿಷರೀಸ್ ಇಟ್ ಕ್ಯಾನಾಟ್ ಯೂಸ್ ರಿಜಿಸ್ಟರ್ ಬೆನಿಫಿಷರಿ ಅಂತ ಬರುತ್ತೆ. ಅಂದರೆ ಇದು ಒಂದಕ್ಕಿಂತ ಹೆಚ್ಚು ಫಲಾನುಭವಿಗೆ ಆಧಾರ್ ನಂಬರ್ ಲಿಂಕ್ ಆಗಿದ್ದರೆ ಈ ಫಲಾನುಭವಿನ ನೋಂದಣಿ ಮಾಡೋಕ್ಕೆ ಆಗೋದಿಲ್ಲ. ಅದಕ್ಕೆ ಆಧಾರ್ ನಂಬರ್ ವಿಲ್ ಬಿ ಆಲ್ರೆಡಿ ಪ್ರೊವೈಡೆಡ್ ಈಸ್ ದ ಆಲ್ರೆಡಿ ಲಿಂಕ್ಡ್ ಮ್ಯಾಕ್ಸಿಮಮ್ ಎಕ್ಸಿಸ್ಟಿಂಗ್ ನಂಬರ್ ಬೆನಿಫಿಷರೀಸ್ ಅಂತ ಬರುತ್ತೆ ನಮಗೆ. ಅಥವಾ ನಾವು ಗರ್ಭಿಣಿ ಅಥವಾ ಬಾಣಂತಿಗೆ ನಾವು ಆಲ್ರೆಡಿ ಎಂಟ್ರಿ ಮಾಡಿರ್ತೀವಿ ಆಧಾರ್ ನಂಬರ್ನ, ಮತ್ತು ಆ ಮಗುಗೆ ಆ ತಾಯಿದೆ ಆಧಾರ್ ನಂಬರ್ ಹಾಕಿದ್ರೆ ಈ ಥರ ಸಮಸ್ಯೆ ಬರುತ್ತೆ. ನೆಕ್ಸ್ಟ್ ದಿ ಮೊಬೈಲ್ ನಂಬರ್ ಪ್ರೊವೈಡೆಡ್ ಈಸ್ ಆಲ್ರೆಡಿ ಲಿಂಕ್ಡ್ ಮ್ಯಾಕ್ಸಿಮಮ್ ಎಕ್ಸಿಸ್ಟಿಂಗ್ ಬೆನಿಫಿಷರಿ ಇಟ್ ಕ್ಯಾನಾಟ್ ಯೂಸ್ ಇಟ್ ರಿಜಿಸ್ಟರ್ ದಿಸ್ ಬೆನಿಫಿಷರಿ ಅಂತ ಬರುತ್ತೆ. ನಾವು ಒಂದಕ್ಕಿಂತ ಹೆಚ್ಚಾಗಿ ಅಥವಾ ಒಂದು ಮೊಬೈಲ್ ಸಂಖ್ಯೆನ ಮ್ಯಾಕ್ಸಿಮಮ್ 5 ಫಲಾನುಭವಿಗೆ ನಾವು ಯೂಸ್ ಮಾಡ್ಬೋದು. ಅದಕ್ಕಿಂತ ಹೆಚ್ಚಾಗಿ ನಾವು ಯೂಸ್ ಮಾಡಿದ್ರೆ ದಿ ಮೊಬೈಲ್ ನಂಬರ್ ವಿಲ್ ಪ್ರೊವೈಡೆಡ್ ಈಸ್ ಆಲ್ರೆಡಿ ಲಿಂಕ್ಡ್ ಮ್ಯಾಕ್ಸಿಮಮ್ ಮೊಬೈಲ್ ನಂಬರ್ ಅಂತ ನಮಗೆ ಶೋ ಆಗುತ್ತೆ. ಇವಾಗ ನೋಡಿ, ಇದು EKYC ಫಾರಮ್ ಈ ಥರ ಓಪನ್ ಆಗುತ್ತೆ. ಆಧಾರ್ ಕಾರ್ಡ್ ನಂಬರ್ ನಾವು ಇಲ್ಲಿ ಎಂಟ್ರಿ ಮಾಡಿದ್ರೆ ಮತ್ತೆ ಕ್ಯಾಪ್ಚಾ ಕೊಡುತ್ತೆ. ಕ್ಯಾಪ್ಚಾ ಇಲ್ಲಿ ಹಾಕಿ ನೆಕ್ಸ್ಟ್ ಅಂತ ಕೊಟ್ಟರೆ ಆಧಾರ್ ಕಾರ್ಡ್ ಇಲ್ಲ ನಂಬರ್ಗೆ ಇಲ್ಲಿ OTP ಹೋಗುತ್ತೆ. OTP ಹಾಕಿ ಕಂಟಿನ್ಯೂ ಅಂತ ಕೊಟ್ಟ ಮೇಲೆ ಇಲ್ಲಿ ನೋಡಿ, OTP ಕೊಟ್ಟು ಕಂಟಿನ್ಯೂ ಅಂತ ಕೊಟ್ಟ ಮೇಲೆ ನಮಗೆ EKYC ಸಕ್ಸಸ್ಫುಲ್ ಅಂತ ಬರುತ್ತೆ. ಪ್ರೊಸೀಡ್ ಟು ಫೇಸ್ ಕ್ಯಾಪ್ಚರ್ ಅಂತ ಕೇಳುತ್ತೆ. ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ನಮಗೆ ಫೇಸ್ ಕ್ಯಾಪ್ಚರ್ದು ಓಪನ್ ಆಗುತ್ತೆ. ಕ್ಯಾಪ್ಚರ್ ಫೇಸ್ ಅಂತ ಇದೆ ಅಲ್ವಾ, ಇಲ್ಲಿ ಫೇಸ್ ಕ್ಯಾಪ್ಚರ್ ಫೇಸ್ ಮೇಲೆ ಫೋಟೋ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಈ ಥರ
ಕನ್ಸೆಂಟ್ ಓಪನ್ ಆಗುತ್ತೆ. ಇಲ್ಲಿ ಗೋ ಬ್ಯಾಕ್ ಮತ್ತು ಅಕ್ಸೆಪ್ಟ್ ಅಂತ ಇರುತ್ತೆ. ಅಕ್ಸೆಪ್ಟ್ ಮೇಲೆ ಟಚ್ ಮಾಡಿದ್ರೆ ನಮಗೆ ಈ ಥರ ಕ್ಯಾಮ್ರಾ ಶೋ ಆಗುತ್ತೆ. ಇನ್ನಷ್ಟು ಉಪಯುಕ್ತ ಅಂಗನವಾಡಿ ಹಾಡುಗಳು, ಕಥೆಗಳು ಮತ್ತು ಶಾಲಾ ಪೂರ್ವ ಶಿಕ್ಷಣದ ವಿಡಿಯೋಗಳಿಗಾಗಿ ನಮ್ಮ ಹೈ ಮಾಸ್ಟರ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಗೆ ನಾವು ಯಾವುದೇ ಒಂದು ಫಲಾನುಭವಿನ ಹೊಸದಾಗಿ ಎಂಟ್ರಿ ಮಾಡಬೇಕಂದ್ರೆ ಆ ಫಲಾನುಭವಿದ ಆಧಾರ್ ಕಾರ್ಡ್ ಇರಬೇಕು. ಆಧಾರ್ ಕಾರ್ಡಲ್ಲಿರೋ ಮೊಬೈಲ್ ನಂಬರ್ ಇರಬೇಕು. ಮೊಬೈಲ್ ನಂಬರ್ ಇದ್ಮೇಲೆ ಆ OTP ನಮಗೆ ಅವಶ್ಯಕತೆ ಇರುತ್ತೆ. ಅದರಿಂದ ಇಲ್ಲಿ ನೋಡಿ, ಇಲ್ಲಿ ಕ್ಯಾಮ್ರಾ ಓಪನ್ ಆಗಿದೆ ಅಲ್ವಾ, ಇದರಲ್ಲಿ ಫೇಸ್ ಕ್ಯಾಪ್ಚರ್ಗೆ ಏನು ಕಂಡೀಷನ್ ಅಂತ ಹೇಳಿದ್ರೆ, ಮೊದಲನೇದಾಗಿ ಆಧಾರ್ ಕಾರ್ಡು ಅಪ್ಡೇಟ್ ಆಗಿರಬೇಕು. ಅಪ್ಡೇಟ್ ಆದಮೇಲೆ ನಾವು ಫೇಸ್ ಕ್ಯಾಪ್ಚರ್ ಮಾಡಬೇಕಾದ್ರೆ ಪ್ಲೇನ್ ಜಾಗ ಇರಬೇಕು. ಪ್ಲೇನ್ ಜಾಗದಲ್ಲಿ ಅವ್ರನ್ನ ನಿಲ್ಲಿಸ್ಬಿಟ್ಟು ಕಣ್ಣು ಮಿಟುಕಿಸ್ಬೇಕು ಒಂದ್ಸಾರಿ, ಮತ್ತು ಸ್ಟ್ರೈಟ್ ಫೇಸ್ ಇರಬೇಕು. ಸ್ಟ್ರೈಟ್ ಫೇಸ್ ಇದ್ಮೇಲೆ ನಾವು ಮುಖ ಮಾತ್ರ ಬರೋಂಗೆ ಅವ್ರದ್ದು ಫೋಟೋನ ತೆಗಿಬೇಕು. ಮುಖ ಮಾತ್ರ ಬರೋಂಗೆ ಫೋಟೋ ತೆಗೆದ್ಮೇಲೆ ಮತ್ತೆ ಬೆಳಕಿರಬೇಕು. ಬೆಳಕಿದ್ಮೇಲೆ ಫೋಟೋ ಕ್ಯಾಪ್ಚರ್ ಮಾಡಿದ್ಮೇಲೆ ಈ ಥರ ಗ್ರೀನ್ ಬರುತ್ತೆ. ಐ ಬ್ಲಿಂಕ್ ಟಿಕ್ ಮಾರ್ಕ್ ಬರುತ್ತೆ, ರೈಟ್ ಟಿಕ್ ಬರುತ್ತೆ, ಮತ್ತು ಸ್ಟ್ರೈಟ್ ಫೇಸ್ ರೈಟ್ ಟಿಕ್ ಬರುತ್ತೆ. ಓಪನ್ ಬೋತ್ ಐಸ್ ಅಂತ ಇದೆಯಲ್ವಾ, ಎರಡು ಕಣ್ಣನ್ನು ನಾವು ಬಿಡಬೇಕಾಗುತ್ತೆ. ಓಕೆ, ನಾವು ಫೇಸ್ ಕ್ಯಾಪ್ಚರ್ನ ಮಾಡಿದಾಗ ನಮಗೆ ಐ ಬ್ಲಿಂಕ್ ಅಂತ ಇದೆ ಅಲ್ವಾ, ಇದು ರೈಟ್ ಟಿಕ್ ಬರುತ್ತೆ. ನೆಕ್ಸ್ಟ್ ಇದು ಸ್ಟ್ರೈಟ್ ಫೇಸ್ ಅಂತ ಇದೆ ಅಲ್ವಾ, ಇದು ಕೂಡ ನಮಗೆ ರೈಟ್ ಟಿಕ್ ಬರುತ್ತೆ. ಮತ್ತೆ ಈ ಸರ್ಕಲ್ ಕೂಡ ಗ್ರೀನ್ ನಲ್ಲಿ ಶೋ ಆಗುತ್ತೆ ನಮಗೆ. ಇದಾದ್ಮೇಲೆ ನಮಗೆ ಫೋಟೋ ಕ್ಯಾಪ್ಚರ್ ತಗೊಳುತ್ತೆ. ತಗೊಂಡಾದ್ಮೇಲೆ ನಮಗೆ ಇದು EKYC ಫೋಟೋ ನಮಗೆ ಶೋ ಆಗುತ್ತೆ. EKYC ಫೋಟೋ ಅಂದ್ರೆ ಆಧಾರ್ ಕಾರ್ಡ್ ಅಲ್ಲಿ ಇರೋ ಫೋಟೋ ನಮಗೆ ಇಲ್ಲಿ ಶೋ ಆಗುತ್ತೆ. ಈ ಆಧಾರ್ ಕಾರ್ಡ್ ಇರೋ ಫೋಟೋಕ್ಕೆ ಈಗ ನಾವು ತೆಗಿಯೋ ಫೋಟೋಕ್ಕೂ ಮ್ಯಾಚ್ ಆಗ್ಬೇಕು. ಅಂದ್ರೆ ಇಲ್ಲಿ ರೀಕ್ಯಾಪ್ಚರ್ ಫೋಟೋ ಅಂತ ಇದೆ, ಮತ್ತೆ ವೆರಿಫೈ ಫೋಟೋ ಅಂತ ಇದೆ. ವೆರಿಫೈ ಫೋಟೋ ಮೇಲೆ ನಾವು ಟಚ್ ಮಾಡಿದ್ರೆ ಇಲ್ಲಿ ನೋಡಿ ಫೋಟೋ ಕ್ಯಾಪ್ಚರ್ಡ್ ಅಂತ ಕೇಳ್ತಿದೆ. ಫೋಟೋ ಕ್ಯಾಪ್ಚರ್ಡ್ ಆದ್ಮೇಲೆ ನಮ್ ಫೋಟೋ ಇಲ್ಲಿ ಶೋ ಆಗುತ್ತೆ. ಈ ಕಂಪೇರ್ ದ ಕಂಪೇರ್ಡ್ ಫೋಟೋ ವಿತ್ ದ EKYC ಫೋಟೋ ಬಿಫೋರ್ ವೆರಿಫೈಯಿಂಗ್ ಅಂತ ಕೇಳ್ತಿದೆ. ನಮ್ಗೆ EKYC ಫೋಟೋಕ್ಕೂ ನಾವು ತೆಗಿಯೋ ಫೋಟೋಕ್ಕೂ ಮ್ಯಾಚ್ ಆಗ್ಬೇಕು. ಮ್ಯಾಚ್ ಆದ್ಮೇಲೆ ವೆರಿಫೈ ಫೋಟೋ ಅಂತ ಕೊಟ್ಮೇಲೆ ವೆರಿಫೈಯಿಂಗ್ ಫೋಟೋ EKYC ಡೇಟ್ ಆಫ್ ಬರ್ತ್ ಪ್ಲೀಸ್ ವೇಟ್ ಅಂತ ಇದೆ. ಫೇಸ್ ವೆರಿಫಿಕೇಶನ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಇದು ಫೇಸ್ ವೆರಿಫಿಕೇಶನ್ ಸಕ್ಸಸ್ಫುಲ್ ಅಂತ ಬಂದ್ಮೇಲೆ ಕಂಟಿನ್ಯೂ ರಿಜಿಸ್ಟ್ರೇಷನ್ ಮೇಲೆ ಟಚ್ ಮಾಡಬೇಕು. ಆನಂತರ ನಮಗೆ ಈ ತರ ಬೆನಿಫಿಷರಿದು ಪ್ರೊಫೈಲ್ ಓಪನ್ ಆಗುತ್ತೆ. ಈಗ ನಾವು ಪ್ರೆಗ್ನೆಂಟ್ ಬಂದು ಮೊಬೈಲ್ ನಂಬರ್ ಆಲ್ರೆಡಿ ತಗೊಂಡಿದೆ. ನೇಮ್ ಇನ್ ಯುವರ್ ಲ್ಯಾಂಗ್ವೇಜ್ ಅಂತ ಇದೆ. ಅವ್ರ ನೇಮ್ನ ಟೈಪ್ ಮಾಡಬೇಕು. ಹಸ್ಬೆಂಡ್ ನೇಮ್ ಟೈಪ್ ಮಾಡಬೇಕು. ಹಸ್ಬೆಂಡ್ ನೇಮ್ ಅಂತ ಇದೆ, ಹಸ್ಬೆಂಡ್ ನೇಮ್ನ ಟೈಪ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಕೆಟಗರಿ ಅಂತ ಇದೆ, ಕೆಟಗರಿ ತಗೊಳ್ಳೋದು. ರೆಸಿಡೆಂಟ್ ಟೈಪ್ ಅಂತ ಇದೆ, ಇದು ಸೆಲೆಕ್ಟ್ ಮಾಡ್ಕೊಬೇಕು. LMP ಡೇಟ್ ತಗೊಬೇಕು. ನೆಕ್ಸ್ಟ್ ಈಸ್ ದ ಫಸ್ಟ್ ಪ್ರೆಗ್ನೆನ್ಸಿ ಅಂತ ಕೇಳಿದೆ, ಎಸ್ ಅಂತ ಕೊಟ್ಟು ಫಸ್ಟ್ ಪ್ರೆಗ್ನೆನ್ಸಿ ಆದ್ರೆ ಎಸ್ ಅಂತ ಕೊಡಿ. ಎರಡನೇ ಪ್ರೆಗ್ನೆಂಟ್ ಆದ್ರೆ ನೋ ಅಂತ ಕೊಡಿ. ಫಸ್ಟ್ ಪ್ರೆಗ್ನೆನ್ಸಿ ಎಸ್ ಅಂತ ಕೊಟ್ಟರೆ ಡೀಟೇಲ್ಸ್ ಆಫ್ ದ ಫಸ್ಟ್ ANC ಆಸ್ ಪರ್ MCP ಕಾರ್ಡ್ ಆಪ್ಷನಲ್ ಅಂತ ಇದೆ. ಡೇಟ್ ಆಫ್ ಫಸ್ಟ್ ANC ಅಂತ ಇದೆ, ಇಲ್ಲಿ ಡೇಟ್ ತಗೊಳ್ಳಿ. ನೆಕ್ಸ್ಟ್ ಹೈಟು, ವೆಯ್ಟು, ಹಿಮೋಗ್ಲೋಬಿನ್ ಇಷ್ಟು ಹಾಕ್ಬಿಟ್ಟು ಸಬ್ಮಿಟ್ ಕೊಟ್ಟರೆ ನಮಗೆ ಇವಾಗ ಮೊಬೈಲ್ ವೆರಿಫಿಕೇಶನ್ಗೆ ಬರುತ್ತೆ. ಮೊಬೈಲ್ ವೆರಿಫಿಕೇಶನ್ಗೆ ನಾವು ಏನು ಮೊಬೈಲ್ ನಂಬರ್ ಫಸ್ಟ್ ಹಾಕಿದ್ವೋ ಆ ನಂಬರ್ಗೆ OTP ಹೋಗುತ್ತೆ. OTP ಹಾಕಿದ್ಮೇಲೆ ನಮಗೆ ವೆರಿಫೈಡ್ ಅಂತ ಕೇಳುತ್ತೆ. ವೆರಿಫೈಡ್ ಮೇಲೆ ಟಚ್ ಮಾಡೋದ್ಮೇಲೆ ನಮಗೆ OTP ಸಕ್ಸಸ್ಫುಲ್ ಆಗುತ್ತೆ. ಆನಂತರ ಬೆನಿಫಿಷರಿ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಆಗುತ್ತೆ. ಡನ್ ಅಂತ ಕೊಟ್ಮೇಲೆ ನಮಗೆ ನೋಡಿ ಬೆನಿಫಿಷರಿ ಸಕ್ಸಸ್ಫುಲ್ ಅಂತ ಆದ್ಮೇಲೆ ನಮಗೆ ಈ ತರ ಪಟ್ಟಿನಲ್ಲಿ ನಮಗೆ ಶೋ ಆಗುತ್ತೆ. ಇಲ್ಲಿ ಶೋ ಆಗುತ್ತೆ ನೋಡಿ, ಈ ತರ ಬೆನಿಫಿಷರಿ ನಮಗೆ ಶೋ ಆಗುತ್ತೆ. ಇನ್ನು ಹೊಸ ಬೆನಿಫಿಷರಿ ನಾವು ಎಂಟ್ರಿ ಮಾಡ್ಬೇಕಂದ್ರೆ ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಟಚ್ ಮಾಡಿದ್ರೆ ಇನ್ನೊಂದು ಹೊಸ ಬೆನಿಫಿಷರಿ ನಾವು ಎಂಟ್ರಿ ಮಾಡ್ಕೊಬಹುದು. ಈಗ ಎಂಟ್ರಿ ಮಾಡ್ಕೊಂಡ್ರೆ ಬೆನಿಫಿಷರಿ ಲೀಸ್ಟ್ ಇಲ್ಲಿ ಬರುತ್ತೆ ಅಲ್ವಾ, ಇದಕ್ಕೆ ಇಲ್ಲಿ ಎಲ್ಲಾ ಲೀಸ್ಟ್ ಬರುತ್ತೆ. ನಾವು ಏನು ಹೊಸದಾಗಿ ಎಂಟ್ರಿ ಮಾಡ್ಕೊಂತೀವೋ ಅಷ್ಟು ಬೆನಿಫಿಷರಿ ಲೀಸ್ಟ್ ಇಲ್ಲಿ ಬರ್ತೈತೆ. ಬೆನಿಫಿಷರಿ ನೇಮ್ ಪಕ್ಕ 3 ಡಾಟ್ಸ್ ಇದೆ ಅಲ್ವಾ, ಇದು ಪ್ರೊಫೈಲು. ಇದ್ರ ಬಗ್ಗೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ. ಇನ್ನಷ್ಟು ಉಪಯುಕ್ತ ಅಂಗನವಾಡಿ ಹಾಡುಗಳು, ಕಥೆಗಳು ಮತ್ತು ಶಾಲಾ ಪೂರ್ವ ಶಿಕ್ಷಣದ ವಿಡಿಯೋಗಳಿಗಾಗಿ ನಮ್ಮ ಹೈ ಮಾಸ್ಟರ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು ಹಾಗೂ ಈ ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.